ಎಷ್ಟೋ ವರ್ಷದ ನಂತರ ನೀವು ಮತ್ತೆ ಸೈಕಲ್ ಹೊಡೆದ್ರು ಕೂಡ ಅದು ನಿಮ್ಮ ಒನ್ಸ್ ಇಟ್ ಇಸ್ ರಿಜಿಸ್ಟರ್ಡ್ ಇನ್ ಯುವರ್ ಮೈಂಡ್, ಇಟ್ ವಿಲ್ ನಾಟ್ ಗೋ ಔಟ್ ಆಫ್ ಯುವರ್ ಮೈಂಡ್. ಈಗ ನನಗೆ ಈಗ ನಾನು ಬಹಳ ಜನ ಕೇಳ್ತಾರೆ, ನಾನು DVGಯ ಸಾಲುಗಳನ್ನ, SVP ಅವರ ಸಾಲುಗಳನ್ನ, ಬೇರೆ ಬೇರೆ ಕವಿಗಳ ಸಾಲುಗಳನ್ನ ನಿರಾಯಾಸವಾಗಿ ಉದ್ಧರಿಸ್ತೀನಿ, ಹೇಳ್ತಾ ಇರ್ತೀನಿ. ಹೇಗೆ ಸಾಧ್ಯ? ಅದು ನನಗೆ ಅದ್ರ ಮೇಲೆ ಆಸಕ್ತಿ ಇದೆ. ಇಟ್ ವಿಲ್ ನಾಟ್, ಕೆಲವರು ಹೇಳ್ತಾರೆ ಏಜಿನ ಮೂಲಕ ಅದು ಫೇಡ್ ಆಗ್ತಾ ಹೋಗುತ್ತೆ. ನಿಮ್ಗೆ ಆಸಕ್ತಿ ಇತ್ತು ಅಂದ್ರೆ ಏಜಿನ ಮೂಲಕನೂ ಅದು ಫೇಡ್ ಆಗುತ್ತೆ. ಇದಕ್ಕೆ ಅತಿ ದೊಡ್ಡ ಉದಾಹರಣೆ ಅಂದ್ರೆ ಶಿವರಾಮ್ ಕಾರಂತರು. ಅವರು ತಮ್ಮ 90ನೇ ವಯಸ್ಸಿನಲ್ಲೂ ಕೂಡ ತಮ್ಮ ಆಸಕ್ತಿಯ ಕೆಲಸವನ್ನು ಇಷ್ಟವಿಟ್ಟು ಕೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಕೆಲವು ಕವನ ಸಾಲುಗಳನ್ನು ನಾನು ಇತ್ತೀಚೆಗೆ ಕಲಿತದ್ದು ಇದೆ. ಅದು ನನ್ನ ಆಸಕ್ತಿ. ಆ ಆಸಕ್ತಿ ಇತ್ತು ಅಂತಂದ್ರೆ ನಿಮಗೆ ಅದು ನಿಮ್ಮ ಮನಸ್ಸಿನಿಂದ ಮಾಯ ಆಗಲ್ಲ. ಆಸಕ್ತಿ ಇಟ್ಟು ನೀವು ಅದನ್ನ ಅಭ್ಯಾಸ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ನೆಕ್ಸ್ಟ್, ಇದು ಬೇಡ, ಇದು ಮನೆಯಲ್ಲಿ ಕೆಲಸದ ಒತ್ತಡ ಹಿಂದೆ ಇರ್ತಿತ್ತು. ಹಿಂದೆ ಪಾಪ ಗ್ರಾಮೀಣ ಪ್ರದೇಶದಿಂದ ಮಕ್ಕಳು ಸ್ಕೂಲಿಗೆ ಕಷ್ಟಪಟ್ಟು ಬರ್ತಾ ಇದ್ರು, ಮನೆಯಲ್ಲಿ ವರ್ಕಿಂಗ್ ಅಂತವರೂ ಸಾಧನೆಯನ್ನು ಮಾಡ್ತಾ ಇದ್ರು. ಈಗ ಸರ್ ವಿಶ್ವೇಶ್ವರಯ್ಯನ ಉದಾಹರಣೆ ಹೇಳಿದ್ವಿ. ಅವರು ಏನು ಬೀದಿ ದೀಪದ ಕೆಳಗೆ ಕೂತು ಓದಂತವ್ರು. ಇವತ್ತು ಮಕ್ಕಳಿಗೆ ಎಷ್ಟೆಲ್ಲ ಸೌಲಭ್ಯಗಳಿದ್ದಾವೆ. ನಿಮ್ಮ ಕ್ಯಾಂಪಸ್ ಅನ್ನು ನೋಡುವಾಗ ರಿಯಲಿ ಐ ಆಮ್ ಇಂಪ್ರೆಸ್ಡ್. ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ಫೆಸಿಲಿಟೀಸ್ ಅಲ್ವಾ? ಬಹಳ ಅದ್ಭುತವಾದಂತಹ ಅವಕಾಶಗಳಿದ್ದಾವೆ. ಅಂತ ಆವತ್ತಿನ ಸಂದರ್ಭದಲ್ಲಿ ಮನೆಯ ಕೆಲಸಗಳನ್ನು ಎಲ್ಲ ಮಾಡಿಬಿಟ್ಟು ಅವ್ರು ಓದ್ತಾ ಇದ್ರು. ದಟ್ ಇಸ್ ಬಿಕಾಸ್ ಆಫ್ ದೇರ್ ಆ ಒಂದು ವಿಲ್ ಪವರ್ ಇತ್ತು ಅವರಲ್ಲಿ. ಓಕೆ, ನೆಕ್ಸ್ಟ್, ಅನುತ್ತೀರ್ಣನಾಗಲೆಂಬ ಭಯ. ಕೆಲವರಲ್ಲಿ ನಾನು ಆಗಲೇ ಹೇಳಿದೆ, ಫಿಯರ್ ಆಫ್ ಫೇಲ್ಯೂರ್. ನೀವು ಆರಂಭ ಮಾಡೋದಕ್ಕಿಂತ ಮುಂಚೆನೇ ನಾನು ಸೋತೆ ಅಂತ